ಅಲ್ಲಿ ಎದ್ದು ನಿಂತ ವಿದ್ಯಾರ್ಥಿಗಳು ದಯವಿಟ್ಟು ಈ ಕಡೆ ಬರು. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಸ್ವಲ್ಪ ಶಾಂತರಿಂದ ಸಹಕರಿಸಬೇಕು. ನಾನು ಇಲ್ಲಿ 3 ವರ್ಷಗಳ ಕಾಲ ಕಲ್ತಿದ್ದೇನೆ. ನೀವೆಲ್ಲರೂ ಕಲ್ತಿರಲ್ಲ? ಇಲ್ಲಪ್ಪ ನಮ್ದಿನ ಇನ್ನ 1 ವರ್ಷ ಆಗಲ್ಲ. ಯಾರು ಫೈನಲ್ ಇದ್ದೀರಿ ಕೈ ಮೇಲೆ ಮಾಡ್ರಿ. ಫೈನಲ್ ಎಲ್ಲರೂ ಕಾಲೇಜಿಗೆ ಖುಷಿ ಸಿಕ್ಕೈತಿ? ಹೇಳ್ರ ಖುಷಿ ಸಿಕ್ಕೈತಿ? ಇಲ್ಲ ಇಲ್ಲ ಜ್ಞಾನ ಸಿಕ್ಕೈತಿ? ಜ್ಞಾನ ಸಿಕ್ಕೈತ ಖುಷಿ ಅನ್ನಕಿನ ಸಿಕ್ಕಲ್ಲ. ಸಿಕ್ಕೈತಿ? ರೊಕ್ಕ ಸಿಕ್ಕೈತಿ? ಇಲ್ಲ 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 ನನಗಂತೂ ಈ ಕಾಲೇಜಲ್ಲಿ ಜ್ಞಾನ ಖುಷಿ ಎಲ್ಲವೂ ಸಿಕ್ಕೈತಿ. ಜ್ಞಾನ ಸಿಕ್ಕ ಖುಷಿನ ಸಿಕ್ಕಲಾಕಿ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಬೋಧಕರು, ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿನ ಸಹಾಯಕ ವರ್ಗದವರು ಎಲ್ಲರ ಸಹಾಯದಿಂದ ನಾವು ಇವತ್ತು BA ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಬಂದೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಅದಕ್ಕಾಗಿ ಅವ್ರಿಗೆ ಚಪ್ಪಾಳೆ ಮೂಲಕ ನಾವು ಗೌರವವನ್ನು ಸಲ್ಲಿಸೋಣ. Continuous clap please. Big clap. ಜೋರ್ಲೆ ನೋಡಿ ಚಪ್ಪಾಳೆ ಹಂಗ್ ಹೊಡಿಬೇಕು ಹೇಳ್ತೇನೆ. ಈ ಹಾಸ್ಟೆಲ್ನಾಗ 36 ಪಾಯಿಂಟ್ ಇರ್ತಾವ. ಈ 36 ಪಾಯಿಂಟ್ ಟಚ್ ಆಗ್ಬೇಕು. ಅವಾಗ ನಿಮ್ ಮೆಮರಿ ಪವರ್ ಜಾಸ್ತಿ ಆಕೈತಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗೈತಿ. ಒನ್ ಸೆಕೆಂಡ್ ಕ್ಲಾಪ್. ನಾನು ಇಲ್ಲಿನ ಹಿರಿಯರು ಯಾರಪ್ಪ ಅವ್ರಿಗೆ ಕೆಲವೊಂದು ಅಂಶಗಳನ್ನ ಹೇಳಕ್ ಇಷ್ಟಪಡ್ತೇನೆ. ನಾನು ಅನಿಸಿಕೆಗಳ ಬದಲು ಕೆಲವೊಂದು ಅಂಶಗಳನ್ನ ಹೇಳಕ ಇಷ್ಟಪಡ್ತೇನೆ. ಆ ಅಂಶಗಳು ಯಾವ ಅಂದ್ರ ಕೆಲವೊಂದು ಅಂಶಗಳಾವು. ನೀವೆಲ್ಲರೂ ಆನಂದವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಖುಷಿನ ಸಿಕ್ಕ ಖುಷಿ ನೀವೆಲ್ಲರೂ ಖುಷಿಯಾಗಿರ್ಬೇಕು. ಖುಷಿಯಾಗಿದ್ರೆ ಏನಾಗ್ತೀರಿ? ಸದಾನಂದ ಗೌಡ ಆಗ್ತೀರಿ. ಸೀಟಿಗೆ ಆದ್ರೆ ಏನಾಗ್ತೀರಿ? ಕುಮಾರಸ್ವಾಮಿ ಆಗ್ತಾರೆ. ಏನಾಗ್ತೀರಿ? ಮನಮೋಹನ್ ಸಿಂಗ್ ಆಗ್ತೀರಿ. ಜಾಗೃತರಾಗಿದ್ರೆ ಏನಾಗ್ತೀರಿ? ನರೇಂದ್ರ ಮೋದಿ ಆಗ್ತೀರಿ. ಅದೇ ಮಲ್ಕೊಂಡಿದ್ರೆ ಯಾರಾಗ್ತೀರಿ? ದೇವೇಗೌಡರು ಆಗ್ತೀರಿ. ಸರ್ ನಿಮ್ಮೆಲ್ಲರ ಮನಸ್ಸುಗಳು ಏನಾಗಿರ್ಬೇಕು? ದೊಡ್ಡ ಇರ್ಬೇಕ್ರಿ, ಸಣ್ಣದಿರ್ಬಾರ್ದು. ನಿಮ್ಮ ಮನಸ್ಸು ಹೆಂಗಿರ್ಬೇಕಪ್ಪ ಅಂದ್ರ ಬಸವೇಶ್ವರ ಖಾನಾವಳಿ ಇದ್ದಂಗಿರ್ಬೇಕು. ಹೌದಿಲ್ರಿ? ಕಾಮತ್ ಹೋಟೆಲ್ ಆಗ್ಬಾರ್ದು. ಕಾಮತ್ ಹೋಟೆಲ್ ಹೋಗ್ರಿ ನೀವು. ಕಾಮತ್ ಹೋಟೆಲ್ ಹೋದ್ ಕೂಡಲೇ ವೈಟ್ ಡ್ರೆಸ್ ಹಾಕೊಂಡ ಬರ್ತಾರ್ರಿ. ಇಷ್ಟು ದೊಡ್ಡ ತಾಟ್ರಿ, ತಾಟ್ ಇಡ್ರಿ, ಇಷ್ಟು ದೊಡ್ಡ ತಾಟ್. ಆ ತಾಟೊಳಗ ಸಣ್ಣ ತಾಟೊಳಗ ಇಷ್ಟು ಬಟ್ಲಾಗ 1 ಚಮಚ ಉಪ್ಪಿಟ್ಟು. ನಮ್ಮ ಮನ್ಯಾಗ ಬೇಕಿದ್ದಿತ್ರ ಉಪ್ಪಿಟ್ಟು. ಹೌದಿಲ್ರಿ? ಹೆಸರು ಕರೆಕ್ಟ್ ಆಯ್ತು ಬಿಡ್ರಪ್ಪ. 30 ರೂಪಾಯಿ. ಅದ್ರೊಳಗೆ ಆ ಉಪ್ಪಿಟ್ಟು ತಿನ್ನಾಕ 4 ಚಮಚ, 5 ಚಮಚ. ಅದ್ರೊಳಗಿನ 2 ರವ ಆರಿಸಿ ತಿನ್ಬೇಕ್ರಿ. ಹೌದಿಲ್ರಿ? ಅವ್ರ ಮನ್ಯಾಗ ಬೇಕು ಉಪ್ಪಿಟ್ಟು ತಿಂತೈತಿ. ಅದಕ್ಕ ಆ ರೀತಿ ಕಾಮತ್ ಹೋಟೆಲ್ ಹಾಕಿ ಹೋಗ್ಬೇಡ್ರಿ. ಅದ್ರ ಬದಲ ಬಸವೇಶ್ವರ ಖಾನಾವಳಿ ಆಗ್ರಿ. ಬಸವೇಶ್ವರ ಖಾನಾವಳಿಗೆ ಏನ್ ಮಾಡ್ತಾರ? 1 ರೊಟ್ಟಿ ಕೇಳ್ರಿ ಕೊಡ್ತಾನ, 2 ರೊಟ್ಟಿ ಕೇಳ್ರಿ ಕೊಡ್ತಾನ, 3 ರೊಟ್ಟಿ ಕೇಳ್ರಿ ಬುಟ್ಟಿನ ತಂದು ಮುಂದಿರ್ತಾನ. ಹೌದಿಲ್ರಿ? ಅದ ಅಣ್ಣ ಕೇಳ್ರಿ 1 ಸಲ ಕೇಳಿ ಕೊಡ್ತಾನ, 2 ಸಲ ಕೇಳಿ ಕೊಡ್ತಾನ, 3 ಸಲ ಕೇಳ್ರಿ ಏನ್ ಮಾಡ್ತಾನ್ರಿ? ಬೋಗಾಣಿ ತಂಗ ಮುಂದಿರ್ತಾನ. ಎಟ್ ಹಾಕೊಂಡ್ ತಿಂದು ಸಾಯ ಮಗನ ಅಂತ. ಆಮೇಲೆ ನೆಕ್ಸ್ಟ್ ಸಾರ್ ಕೇಳ್ರಿ. 1 ಸಲ ಕೇಳ್ರ 1 ಚಮಚ ಕೊಡ್ತಾನು, 2 ಸಲ ಕೇಳ್ರ ತಂದಾಕ್ತಾನು, 3ನೇ ಸಲ ಕೊಡ್ತಾನು. ಹೌದಿಲ್ರಿ? ಸಾಯ ಮಗಳ ಹೌದಿಲ್ರಿ? ದಯವಿಟ್ಟು ಇನ್ನೊಂದು ಲಾಸ್ಟ್ ನಿಮಗೊಂದು ಸೆಷನ್ ಹೇಳ್ತೇನೆ. ಅದು ನಿಮ್ಮೆಲ್ಲರ ಮನಸ್ಸಿಗೆ ಹತ್ತಿದೆ ಅಂತ ನಾನು ಅನ್ಕೊಂಡೇನು. ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಕೂತ್ ಕೇಳಿದ್ರೆ ನಿಮ್ಮೆಲ್ಲರ ಮನಸ್ಸಿಗೆ ಹತ್ತೈತಿ. ಒಂದ್ ಸ್ವಲ್ಪ ಹುಡುಗಾಟಿಗೆ ಎಲ್ಲ ಬಿಡ್ರಿ. ನಾ ಲಾಸ್ಟ್ ಸೆಷನ್ ಹೇಳ್ತೇನೆ. ಇದು ಘಟನೆ ಇದ್ದದ್ದು 1989 ಒಳಗ. ನಾನು ಇನ್ನ ಹುಟ್ಟಿರಕ್ಕಿಲ್ಲ ಅವಾಗ. ಅವತ್ತಿನ ಘಟನೆಯನ್ನು ಹೆಂಗ್ ತಿಳ್ಕೊಂಡೇನಪ್ಪ ಅಂದ್ರ ಯೂಟ್ಯೂಬ್ ನ ಮುಖಾಂತರ ನಾ ತಿಳ್ಕೊಂಡೇನಿ. 1989 ಏನಾಗಿತ್ರಿ? ಕ್ರಿಕೆಟ್ ಮ್ಯಾಚ್, ಟೆಸ್ಟ್ ಮ್ಯಾಚ್ ಇತ್ತು, ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಅವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದ್ರಿ ಇಂಡಿಯಾ ಸೋತೈತಿ. ಯಾಕಂದ್ರ
4 ವಿಕೆಟ್ ಹೋಗಿದ್ದು. ಇಂಡಿಯಾದ ಅತಿರಥ ಮಹಾರಥರೆಲ್ಲರೂ ಸೋತ್ ಬಿಟ್ಟಿರು. ಅವಾಗ ಅಂತ ಸಂದರ್ಭದಲ್ಲಿ ಒಬ್ಬ 16 ವರ್ಷದ ಹುಡುಗ ಬಂದು ಕ್ರೀಸ್ ಸಚಿನ್ ತೆಂಡೂಲ್ಕರ್ ಮಾರ ನಿತ್ಕೊಂಡ್ ಏನ್ ಮಾಡ್ತಾನಪ್ಪ ಅಂದ್ರ ವಗಾರ್ ಯೂನಿಸ್ ಅಂತ ಫಾಸ್ಟೆಸ್ಟ್ ಬೌಲರ್ ಮುಂದ ನಿಂತ್ಕೋತಾನ. ನಿಂತ್ಕೊಂಡ್ ಕೂಡಲೇ ವಗಾರ್ ಯೂನಿಸ್ ಇದ್ದಾವ ಒಂದ್ ಬಾಲ್ ಹಾಕ್ತಾನ. ಆ ಟಿಪ್ಪ ಹಾಕಿದ್ದಾನ ಆ 16 ವರ್ಷದ ಹುಡುಗನ ಮೂಗಿಗೆ ಹೊಡಿತದ. ಮೂಗಿಗೆ ಹೊಡೆದ ಕೂಡಲೇ ಮೂಗಿಂದ ರಕ್ತ ಬರ್ತದ. ಮೂಗೆಲ್ಲ ರಕ್ತ, ಹ್ಯಾಂಡ್ ಗ್ಲೌಸ್ ಎಲ್ಲ ರಕ್ತ, ಶರ್ಟ್ ಎಲ್ಲ ರಕ್ತ ಆಗ್ತದ. ಅಂತ ಸಮಯದಾಗ ಇಡೀ ಜಗತ್ತಿನ ಮಂದಿಗೆಲ್ಲ ಆ ಹುಡುಗನ ಮೇಲೆ ಕರುಣೆ ಬರ್ತಿರ್ತದ. ಕರುಣೆ ಬರ್ತಿರ್ತದ. ಕರುಣೆ ಬಂದಾಗ ಒಬ್ಬನ ಬಿಟ್ಟು ಯಾರು ಕರುಣೆ ಬರ್ತಿರೋದಿಲ್ಲ. ಅದು ಆ 16 ವರ್ಷದ ಹುಡುಗ, ಅವನ ಮೇಲೆ ಅವನ ಕರುಣೆ ಬರ್ತಿರೋದಿಲ್ಲ. ಎಲ್ಲರೂ ಕರುಣೆ ಬರ್ತಿದ್ದ ಅವನ ಮೇಲೆ. ಡಾಕ್ಟರ್ ಬರ್ತಾನ, ನೋಡಪ್ಪ ನೀ ಆಡಕ್ ಹೋಗ್ಬೇಡ ಅಂತಾನ. ಆದ್ರ ಅವ ಏನ್ ಹೇಳ್ತಾನ, ಇಲ್ರಿ ಅವಾಗ 2 ಮಾತು ಹೇಳ್ತಾನ. ಆ 2 ಮಾತುಗಳು ಕ್ರಿಕೆಟ್ ಇತಿಹಾಸವನ್ನ ಬದಲು ಮಾಡ್ತಾವ. ಆ 2 ಮಾತುಗಳು ಯಾವಂದ್ರ ಮೈ ಕೇಲೆಗ ನಾನು ಆಡ್ತೇನಂತ ಎಲ್ಲರ ಮುಂದೆ ಹೇಳ್ತಾನ. ನೆಕ್ಸ್ಟ್ ಬಾಲ್ ಆಡ್ತಾನ, ನೆಕ್ಸ್ಟ್ ಬಾಲ್ 4 ಬಿಡ್ತಾನ. ಆ ರತ್ನ ಬೇರೆ ಯಾರು ಅಲ್ಲ, ಇವತ್ತಿನ ನಮ್ಮ ಎಲ್ಲರಲ್ಲಿ ಸಚಿನ್ ತೆಂಡೂಲ್ಕರ್. ನೀವು ಅವರಂತ ಎಲ್ಲರೂ ಆಗ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಧನ್ಯವಾದಗಳು.